10 ಸಾರಿ ಕಮಿಷನರ್ ಮೇಡಮ್ ಹತ್ರ ಹೋಗಿದ್ದೀವಿ, 10 ಸಾರಿ DC ಸಾಹೇಬ್ರ ಹತ್ರ ಹೋಗಿದ್ದೀವಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಹೋಗಿದ್ದೀವಿ, MLR ಹತ್ರ ಹೋಗಿದ್ದೀವಿ, ಅಧಿಕಾರಿ ಅಂತಂದೇಳಿ ಅಧಿಕಾರಿ ಹತ್ರ ಹೋಗಿದ್ದೀವಿ. ಎಂಥದ್ದು ಇಲ್ಲ, ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ಇಲಾಖೆಯಲ್ಲಿ ಇತ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ದಾರೆ. ಅಂಥವ್ರಿಗೆ ಟ್ರಾನ್ಸ್ಫರ್ ಆಗಲಿ ಪನಿಷ್ಮೆಂಟ್ ಆಗಲಿ ಯಾವುದೂ ಆಗಲ್ಲ. ಕೊನೆಗೆ ನಾನು ಈ ಥರ ಎಲ್ಲ ದೂರುಗಳು ಅರ್ಜಿ ಕೊಡೋಕ್ಕೆ ಅಂತ ನಾನು ಓಡಾಡ್ತಾ ಇರುವಾಗ ಫಾಲೋ ಮಾಡೋಕ್ಕೆ 2-3 ಬಿಟ್ಟಿದ್ದಾರೆ. ಮೇಡಮ್ ಅವರೇ, ಈಗ ಇರೋ ಅಂತರ್ಗೆ ಕೊಡ್ತಿದ್ದಾರೆ ಅವರು. ಕಾನೂನು ವಿರುದ್ಧವಾಗಿ ನಾವು ಹೋರಾಡೋದಕ್ಕೆ ನಾವು ಏನಿದೆ ಅಂತ ಹೋರಾಡೋಣ ಮೇಡಮ್ ಅವರೇ. ನಾವು ನಮ್ಮಂತರಿಗೆ ಕಾನೂನು ಕೊಡುತ್ತಾ? ಅದು ನಮ್ಮನ್ನು ನೋಡುತ್ತಾ? ನೋಡಲ್ಲ ಅದು. ಹೌದು, ಚಿತ್ರದುರ್ಗ ಜಿಲ್ಲೆಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ KFCSC ಅಧಿಕಾರಿಗಳ ಅನಾಚಾರ ವಿರುದ್ಧ ನಾಗರಿಕರು ಆಕ್ರೋಶಿತರಾಗಿದ್ದಾರೆ. ತಮ್ಮ ಸಂಬಂಧಿಕರು ಕುಟುಂಬದವರಿಗೆ ರೇಷನ್ ಶಾಪ್ ಕೊಡಿಸಲು ಅಧಿಕಾರಿಗಳು ಮಾಡುತ್ತಿರುವ ಲಜ್ಜೆಗೇಡಿ ಕೆಲಸದಿಂದ ಜನ ರೋಸಿ ಹೋಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆನಲ್ಲಿ ನಾನು ಆಡಳಿತದಲ್ಲಿ ಏನೋ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ದಯಮಾಡಿ ಗಮನ ಹರಿಸಿ. ಇಲ್ಲಿ ನಡೆಯೋ ಅಕ್ರಮಕ್ಕೆ ನಿಮ್ಮ ಕುಮ್ಮಕ್ಕಿದೆ ಅಂತೇಳಿ ಜನಗಳಿಗೆ ಅನುಮಾನ ಬರ್ತಾ ಇದೆ. ತಕ್ಷಣವೇ ಯಾರ್ಯಾರು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಕ್ರಮ ತಗೊಳ್ಬೇಕಂತ ಆಗ್ರಹ ಮಾಡ್ತಾ ಇದ್ದೆ. ನ್ಯಾಯಸಮ್ಮತವಾಗಿ ಲೈಸೆನ್ಸ್ ಸಿಕ್ಕಿದ್ರು ರೇಷನ್ ಅಂಗಡಿ ಮಾಲೀಕರಿಗೆ ಲಾಗಿನ್ ಕೊಡದೆ KFCSC ಅಧಿಕಾರಿಗಳು ಸತಾಯಿಸಿ ಕೊನೆಗೆ ಅಧಿಕಾರಿಗಳೇ ತಮ್ಮ ಸಂಬಂಧಿಕರ ಮೂಲಕ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಿಸಿ ನಾಗರಿಕರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿರುವ ವಿಚಿತ್ರ ಘಟನೆ ಚಿತ್ರದುರ್ಗದಲ್ಲಿ ನಡೆಯುತ್ತಿದೆ. ಸುಮಾರು ಸಂಘಗಳಿಗೆ ತಗೊಂಡ್ಬಿಟ್ಟು ಸಂಘಗಳನ್ನ ಅವರೆಲ್ಲನ ಬರೀ ಇದೇ ಥರ ಸ್ಟೇ ಮಾಡೋದು, ದುಡ್ಡು ಕೀಳೋದು. ಕೊನೆಗೆ ನಾನು ಈ ಥರ ಎಲ್ಲ ದೂರುಗಳು ಅರ್ಜಿ ಕೊಡೋಕ್ಕೆ ಅಂತ ನಾನು ಓಡಾಡ್ತಾ ಇರುವಾಗ ಫಾಲೋ ಮಾಡೋಕ್ಕೆ 2-3 ಬಿಟ್ಟಿದ್ದಾರೆ. ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಬೇಸರಗೊಂಡಿರುವ ಇವರ ಹೆಸರು ಮಮತಾ. ಇವರು ಚಿತ್ರದುರ್ಗದ ಮಾತೃಶ್ರೀ ಮಹಿಳಾ ಸಹಕಾರ ಸಂಘದ ಸದಸ್ಯೆ. ಇವರ ಸಂಘದ ಮಹಿಳೆಯರೆಲ್ಲ ಸೇರಿ ನ್ಯಾಯಬೆಲೆ ಅಂಗಡಿಯ ಲೈಸೆನ್ಸ್ಗೆ ಅರ್ಜಿ ಹಾಕಿದ್ರು. ಇವರಿಗೆ ಅಂಗಡಿ ಪಡೆಯಲು ಎಲ್ಲ ಅರ್ಹತೆಗಳಿದ್ದ ಕಾರಣ ಚಿತ್ರದುರ್ಗದ ಹಿಮ್ಮತ್ ನಗರದಲ್ಲಿ ನ್ಯಾಯಬೆಲೆ ಅಂಗಡಿ ತೆರೆಯಲು ಲೈಸೆನ್ಸ್ ಕೂಡ ಸಿಗುತ್ತೆ. ಮಾತೃಶ್ರೀ ಮಹಿಳಾ ಸಹಕಾರ ಸಂಘದಲ್ಲಿ ನಾನು ಸದಸ್ಯನಿಯಾಗಿದ್ದೇನೆ. ನಮ್ಮದು ಸುಮಾರು 6 ವರ್ಷ ಆಯಿತು ನಮ್ಮದು ಸಹಕಾರ ಸಂಘ ಆಗಿ. ಇದರಲ್ಲಿ ಬಡ ಮಹಿಳೆಯರು 500 ಜನ ಇದ್ದಾರೆ ಮೇಡಮ್, 500 ಜನ ಇದ್ದಾರೆ. ಚಿತ್ರದುರ್ಗ ನಗರದಾಗೆ ಇದು ಸೊಸೈಟಿ ಕಾಲ್ ಮಾಡಿದರು, ನ್ಯಾಯಬೆಲೆ ಅಂಗಡಿಗೆ ವಿವಿಧ ಸ್ಥಳಗಳಲ್ಲಿ ಕಾಲ್ ಮಾಡಿದರು. ನಾವು ಹಾಗಾಗಿ ಒಂದು ಕಡೆ ಹಿಮ್ಮತ್ ನಗರ ಅಂತ ಚಿತ್ರದುರ್ಗ ಏರೋಪ್ಲೇನ್ ಬಿಲ್ಡಿಂಗ್ ಅಂತೇಳಿ ನಾವು ಒಂದು ಕಡೆ ಅರ್ಜಿ ಹಾಕಿದ್ವಿ. ಅರ್ಜಿ ಹಾಕಿದಾಗ ಅದೇ ಥರ 13 ಅರ್ಜಿ ಬಂದವು ಆ ಒಂದು ಏರಿಯಾಕ್ಕೆ. 13 ಅರ್ಜಿ ಬಂದರೆ ಆ ಅರ್ಜಿಯೊಳಗೆ ನಮ್ಮದು ಸಹಕಾರ ಸಂಘ ಆಗಿರೋದ್ರಿಂದ ಮೊದಲನೇ ಆದ್ಯತೆ ಅಂತಂದೇಳಿ ನಮಗೆ ಲೈಸೆನ್ಸ್ ಕೊಟ್ಟರು. ಆದರೆ ಲೈಸೆನ್ಸ್ ಸಿಕ್ಕ ಖುಷಿ ಈ ಹೆಣ್ಣು ಮಕ್ಕಳ ಪಾಲಿಗೆ ಹೆಚ್ಚು ದಿನ ಉಳಿಯಲಿಲ್ಲ. ಯಾಕಂದರೆ ಚಿತ್ರದುರ್ಗದ KFCSC ಕಚೇರಿ ವ್ಯವಸ್ಥಾಪಕಿ ಶಬನಾ ಅನ್ನುವರು ತಮ್ಮ ಸ್ವಾರ್ಥ ಸಾಧನೆಗೆ ಇವರ ಕನಸುಗಳನ್ನು ನುಚ್ಚುನೂರು ಮಾಡಿದರು ಅನ್ನೋದು ಇವರ ಆರೋಪ. 5 ಏರಿಯಾಕ್ಕೆ 5 ಇದಕ್ಕೆ ಕಾಲ ಆದವು. ಆವಾಗ 5 ಕಳಿಸ್ಬೇಕಲ್ಲ, ಒಂದೇ ಸರಿ ಕಳಿಸ್ಲಿಲ್ಲ. ಆವಾಗ ಅಷ್ಟೊತ್ತಿಗೆ ಹೊಸ್ದಾಗಿ ಮ್ಯಾನೇಜರ್ ಆಗಿ ಬಂದಳು, ಯಾರು ಶಬನಾ ಮೇಡಮ್ ಅಂತ. ಅಲ್ಲೇವರೆಗೂ ನಮ್ಮದು ಲೈಸೆನ್ಸ್ ಎಲ್ಲ 5 ಜನಕ್ಕೂ ಆಗಿ ಕೊಟ್ಟಿದ್ದಾರೆ. ಅದೇ ಥರ ಪೆಂಡಿಂಗ್ ಇತ್ತು, ತಮ್ಮೊಂದು ಪೆಂಡಿಂಗ್ ಇತ್ತು. ತಮ್ಮ ಕೊಡಿಸೋ ಸಂದರ್ಭದಲ್ಲಿ ಮೇಡಮ್ ಹೊಸ್ದಾಗಿ ಬಂದಿದ್ದರು. ಬಂದ ನಂತರ 4 ಜನದ್ದು ಕಳಿಸಿದರು ಲಾಗಿನಿಗೆ, ನಮ್ಮದು ಕಳಿಸ್ಲಿಲ್ಲ. ನನ್ನ ಕರೆಸಿಬಿಟ್ಟು ಈ ಥರ ನೀವು ಮಳಿಗೆನ ನೀವು ಖಾಲಿ ಮಾಡಿರಿ, ನೀವು ಕೊಟ್ಟರೆ ಮಳಿಗೆ ನಮ್ಮ ತಮ್ಮನ ಅಂಗಡಿ ಇದೆ, ಅಂಗಡಿ ಇರೋದಕ್ಕೋಸ್ಕರ ನಮಗೆ ತೊಂದರೆ ಆಗುತ್ತೆ, ನೀವು ಖಾಲಿ ಮಾಡಿರಿ ಅಂದರು. ಖಾಲಿ ಮಾಡಿರಿ ಅಂದ ತಕ್ಷಣ ನನಗೆ ಖಾಲಿ ಹೆಂಗೆ ಮಾಡೋಣ ಸಡನ್ನಾಗಿ ಹೇಳಿದರೆ. ಕಾನೂನುಬದ್ಧವಾಗಿ ಲೈಸೆನ್ಸ್ ಸಿಕ್ಕಿದ್ರೂ ಸಹ ಅಲ್ಲಿನ ಅಧಿಕಾರಿಗಳು ಶಬನಾ ಅವರ ಕುಮ್ಮಕ್ಕಿನಿಂದ ಲಾಗಿನ್ ಮಾಡದೆ ರೇಷನ್ ತಲುಪಿಸದೆ 1 ವರ್ಷ ಇಡೀ ಸತಾಯಿಸಿದ್ರು. ಜೊತೆಗೆ ಲಂಚಕ್ಕೂ ಬೇಡಿಕೆ ಇಟ್ರು ಅನ್ನೋದು ಇವರ ನೇರ ದೂರು. ಪ್ರಶ್ನೆ ಮಾಡಿದಾಗ ಅವಾಗ ಆ ಮೇಡಮ್ಮ, ಸರಿ ನೀನು ಮಾಡ್ದಿದ್ರು ಅಷ್ಟೇ, ನನಗೆ 5 ಲಕ್ಷ ರೂಪಾಯಿ ನೀನು ದುಡ್ಡು ಕೊಡು. 5 ಲಕ್ಷ ರೂಪಾಯಿ ಯಾಕೆ ಕೊಡಬೇಕು ಮೇಡಮ್, ಆಲ್ರೆಡಿ ನಮಗೆ ಇದಾಗಿದೆ, ನೀವು 5 ಲಕ್ಷ ಯಾಕೆ ಕೊಡಬೇಕು? ನನ್ನ ತಮ್ಮನ ಅಂಗಡಿ ಅಲ್ಲೇ ಇದೆ, ಇನ್ನೊಬ್ಬ ತಮ್ಮಗೆ ನಾನು ಮಾಡಬೇಕಂತ ನಾನು ಹಾಕಿದ್ದೆ ನಾನು ಅಪ್ಲಿಕೇಶನ್ನ, ಅದು ಆಗಿಲ್ಲ. ನಿನಗೆ ಅಂಗಡಿ ಆಗಿದೆ, ಈಗ ನಾನು ಅಂಗಡಿನೂ ಬಿಟ್ಕೊಟ್ಟು ಮತ್ತು ಇದು ಮಳಿಗೆನೂ ನಾನು ಇದು ಮಾಡೋಕ್ಕೆ ನನಗೆ ಕೊಡೋಕ್ಕಾಗಲ್ಲ, 5 ಲಕ್ಷ ರೂಪಾಯಿ ಕೊಡು, ಇಲ್ಲ ನೀನು ಖಾಲಿ ಮಾಡು ಅಲ್ಲಿ, ಮತ್ತೆ ಹೊಸ್ದಾಗಿ ಕಾಲ್ ಮಾಡಿಸ್ತೀನಿ, ನೀನೇನಾದರೂ ನೀನು ಇದು ಮಾಡಲಿಲ್ಲ ಅಂದರೆ ರೀಕಾಲ್ ಮಾಡ್ತೀನಿ ಅಂದರು. ಅಯ್ಯೋ ಶಿವ, ಇದೇನು ಹಿಂಗಾಯ್ತಲ್ಲ ಅಂತ ನಾನು ಬಂದು ನಮ್ಮ ಸಹಕಾರ ಸಂಘದವ್ರಿಗೆಲ್ಲ ವಿಷಯ ತಿಳಿಸ್ದೆ. ಚಿತ್ರದುರ್ಗದ ಸುತ್ತಮುತ್ತಲೂ ವ್ಯವಸ್ಥಾಪಕಿ ಶಬನಾ ಅವರ ನೆಂಟರಿಗಷ್ಟೇ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ತೆರೆಯಲು ಅವಕಾಶ ಸಿಗುತ್ತಿದೆ. ಒಂದು ವೇಳೆ ಬೇರೆಯವರಿಗೆ ಲೈಸೆನ್ಸ್ ಸಿಕ್ಕಿದ್ರೂ
ಅವರ ವಿರುದ್ಧ ದೂರು ಕೊಡಿಸೋದು, ನ್ಯಾಯಾಲಯದಿಂದ ತಡೆಯಾಜ್ಞೆ ತರಿಸೋದು, ನಾನಾ ಕಿರುಕುಳ ಕೊಟ್ಟು ಅವರು ಅಂಗಡಿ ನಡೆಸದಂತೆ ಮಾಡ್ತಾರೆ. ಶಬನಾ ಅವರ ಸ್ವಾರ್ಥ ಸಾಧನೆಯು ಅಂಗವಿಕಲರನ್ನೂ ಬಿಟ್ಟಿಲ್ಲ ಅನ್ನೋದು ನೊಂದವರ ಅಳಲು. ಕುಮಾರ್ ಗೋವಿಂದ್ ಅಂತ ಅವನ ಮೇಲೆ ಹಾಕಿ ಅವನಿಗೆ ನ್ಯಾಯಬೆಲೆ ಅಂಗಡಿ ಇದು ಮಾಡಿಸಿದ್ದೆ. ಹ್ಯಾಂಡಿಕ್ಯಾಪ್ಟ್ ಅವನು, ಹ್ಯಾಂಡಿಕ್ಯಾಪ್ಟ್ ಇದ್ರ ಮೇಲೆ ಹಾಕ್ಸಿದ್ದೆ ಮೇಡಮ್. ಕೊಟ್ಟಿದ್ದರು, ಎಲ್ಲ ಆಗಿತ್ತು. ಅವರು ಇವರಿಗೆ ಕೊಡಂಗಿಲ್ಲ, ನಮ್ಮ ಸಂಘ ಸಂಸ್ಥೆಗೆ ಕೊಡಬೇಕು ಅಂತೇಳಿ ಅವರು ಅಷ್ಟೇ ಹೋಗಿದ್ದಾರೆ ಮೇಡಮ್. ಅಂದರೆ ಅಂಗವಿಕಲರಿಗೆ ಆದ್ಯತೆ ಇಲ್ವಾ? ಆದ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್ ಅವರು. ಆದ್ರೂ ಹಂಗೆ ನೋಡಿದ್ರೆ ರೂಲ್ಸ್ ಪ್ರಕಾರ ಇದು ಇದ್ರಾಗಿತ್ತು, ಹ್ಯಾಂಡಿಕ್ಯಾಪ್ಟು ಸಂಘ ಸಂಸ್ಥೆಗೂ ಎಲ್ಲರಿಗೂ ಅಂತಲೇ ರೂಲ್ಸ್ ಇತ್ತು. ಅವರು ಈ ಕೋರ್ಟಿಗೆ ಹೋಗಿರೋರು ಅದು ತಪ್ಪು ಇದ್ರ ಮೇಲೆ ಕೋರ್ಟಿಗೆ ಹೋಗಿದ್ದಾರೆ. ಏನಂತ ಹೋಗಿದ್ದಾರೆ ಕೋರ್ಟಿಗೆ? ಯಾವ ಆಧಾರದ ಮೇಲೆ? ಅದನ್ನ ಈಗ ಹೇಳಂಗಿಲ್ಲ ಕೇಳಂಗಿಲ್ಲ ಮೇಡಮ್. ಆ ಶಬನ ಹತ್ರ, ಆ ಮೇಡಮ್ ಹತ್ರ ಅಲ್ಲಿ ಯಾರು ಹೋಗಿ ಮಾತಾಡಂಗಿಲ್ಲ, ಏನೂ ಇಲ್ಲ. ನಮಗೆ ಗದರ್ಸಿ ಕಳಿಸ್ಬಿಡ್ತಾಳೆ. ಅಂದರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಅಂಗಡಿ ತೆರೆಯುವಂಗಿಲ್ಲ? ಇಲ್ಲ, ಅವರು ಈಗ ಆಲ್ರೆಡಿ ಒಂದು ಐತೆ. ಇವಾಗ ನಮ್ಮ ಇದ್ರ ಮೇಲೆ ಅವ್ರ ತಮ್ಮನ ಹೆಂಡ್ತಿ ಇನ್ನೊಂದು ಹಾಕಿ ಅವ್ರದ್ದು ತಮ್ಮನ ಹೆಂಡ್ತಿ ಮತ್ತು ಇನ್ನೊಂದು 2-3 ಐದವಂತವ್ರವು. ಮಧುಸೂದನ್ ಸರ್ ಆ ಅಮ್ಮನ ಬಿಟ್ಟು ಏನೂ ಮಾತಾಡೋಕ್ಕೆ ಹೋಗಲ್ಲ, ಈ ಅಮ್ಮನೆ ಪೂರ್ತಿ ಎಲ್ಲ ಮಾತಾಡೋದು. ಚಿತ್ರದುರ್ಗದ ಕೆಎಫ್ಸಿಎಸ್ಸಿ ಅಧಿಕಾರಿಗಳ ಕಿರುಕುಳದಿಂದ ಬೇಸತ್ತ ನೊಂದವರು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಕೆಎಫ್ಸಿಎಸ್ಸಿ ಸಚಿವರಾದ ಮುನಿಯಪ್ಪ, ಆಯುಕ್ತರು ಹಾಗೂ ಮುಖ್ಯಮಂತ್ರಿಯವರೆಗೂ ದೂರು ನೀಡಿದ್ದಾರೆ. ಎಲ್ಲರೂ ಇವರಿಗೆ ನ್ಯಾಯ ಒದಗಿಸಲು ಸೂಚನೆ ನೀಡಿದರೂ ಸಹ ಇನ್ನು ಚಿತ್ರದುರ್ಗದ ಮಾತೃಶ್ರೀ ಮಹಿಳಾ ಸಹಕಾರ ಸಂಘದ ಸದಸ್ಯರಿಗೆ ನ್ಯಾಯ ಮರೀಚಿಕೆಯಾಗಿದೆ. ಹೇಳಿದ್ರೆ ನೀವೇ ಸರಿಲ್ಲ ಅಂದ್ಬಿಡ್ತಾಳಕಿ. ನೀದೇನು ಫಿಶ್ ಮಾರ್ಕೆಟಾ ಅಷ್ಟು ಕೂಗಾಡ್ತೀವಿ? ನಾವು ಕೂಗ ಹಕ್ಕು ನಮಗೆ ಐತೆ. ಯಾರಿಗೋಸ್ಕರ ಹೊಡೆದಾಡ್ತಿದ್ವಿ? ನಮಗೋಸ್ಕರ ಹೊಡೆದಾಡ್ತಿರೋದು. ನಾವು ಕೂಗ್ತೀವಿ, ಮುಷ್ಕರ ಕೂತ್ಕೊಂತೀವಿ ನಾವು. ಸರಿನಾ? DC ಆಫೀಸ್ ಆದ್ರೆ ನ್ಯಾಯದಾದ್ರೆ, ನ್ಯಾಯ ಇಲ್ಲ ಅಂದ್ರೆ ಮಾತಾಡ್ತೀವಿ ನಾವು. ಮಾತಾಡೋರಿಗೆ ಸುಮ್ಮನೆ ಕೂಗಾಡ್ತವೆ, ಹೋಗ್ತವೆ ಅವ್ರ ಪಾಡಿಗೆ ಅವರು. ಈಕೇನು ನಮ್ಮ ಜೊತೆಗೆ ಮಾತಾಡಿ ಈಕೇನು ಅಂದರೆ ಆಕಿ ಲೆವೆಲಿಗೆ ನಾವು ಹೋಗಲ್ಲ ಮೇಡಮ್ ಅವ್ರೆ. ಆಕಿ ಲಂಚ ಯಾಕೆ ಕೊಡ್ಬೇಕು? ಕೊಟ್ಟಿರೋದಾಗೈತೆ, ಎಲ್ಲ ಆಗೈತಿ. ಇನ್ನು ಯಾಕೆ ಕೊಡೋಕೆ ಹೋಗ್ಬೇಕು? ನಾವಂದ್ರೆ ಬೀದಿಗಿರ್ಬೇಕು, ಅವಳು ಒಳಮನೆಗೆ ಇರ್ಬೇಕಾ? ಈಕಿ ಎಲ್ಲ ಇಸ್ಕೊಂಡು ಅವರಿಗೆಲ್ಲ ಮಾಡ್ಕೊಂಡು ನಾವು ಕೊಟ್ಟು ಬೀದಿಗಿರ್ಬೇಕಾ? ನಾವು ಕುಡಿಕಿರೋದು ಡ್ಯೂಟಿ ಕೊಡಬೇಕು. ಈ ಪ್ರಕರಣದ ಕುರಿತು ವಿಜಯ ಟೈಮ್ಸ್ ತಂಡ ಚಿತ್ರದುರ್ಗದ ಕೆಎಫ್ಸಿಎಸ್ಸಿ ಜಂಟಿ ನಿರ್ದೇಶಕರಾದ KP ಮಧುಸೂದನ್ ಅವರ ಬಳಿ ಹೋಗಿ ಸ್ಪಷ್ಟನೆ ಕೇಳಿದೆವು. ಆಗ ಅವರು ನಮಗೆ ಕೊಟ್ಟ ಅಸಹಾಯಕ ಉತ್ತರ ಕೇಳಿ. ನನ್ನ ಆದೇಶಕ್ಕೆ ಅವ್ರು ಚಾಲೆಂಜ್ ಮಾಡಿರೋದು, ನಾನೇ ಪ್ಯಾರಾವೇಜ್ ರಿಪ್ಲೈ ಕೊಟ್ಟಿದ್ದೀನಿ. ನಮ್ಮ ಪರವಾಗಿ ಆಗ್ಲೇಬೇಕಲ್ಲ ಕೇಸು. ಇನ್ನೊಂದು ಸರ್, ಈಗ ಅವರಿಗೆ ಪಾಪ ಈಗ ನೀವು ಇದನ್ನು ಹಾಕಿದ್ರ, ಯಾವುದು ಇದು ಕೊಟ್ಟಿದ್ರ, ಏನು ಕಾರ್ಡನ್ನು ಇದು ಮಾಡಿದ್ರಿ, ಏನು ರಿಲೀಸ್ ಮಾಡಿದ್ರೆ 223 ಕಾರ್ಡ್. ಬಟ್ RTI ಹಾಕುವಾಗ ನಾವು ಅವರಿಗೆ ಕಾರ್ಡ್ ನಿಯೋಜನೆ ಮಾಡಿಲ್ಲ ಅಂತ ಯಾಕೆ ಹೇಳಿ ಒಂದು RTI ರಿಪ್ಲೈ ಕೊಟ್ಟಿದ್ದು ಸರ್? ಹಂಗೆ ತಪ್ಪಾಗಿದ್ರೆ RTI ಚಾಲೆಂಜ್ ಮಾಡ್ಬೋದಲ್ಲ ಮೇಡಮ್, ಅಲ್ವಾ? ಇಲ್ಲಿ ಅಧಿಕಾರಿಯ ಸ್ವಜನ ಪಕ್ಷಪಾತ, ಸ್ವಾಹಿತಾಸಕ್ತಿ, ನಿಮ್ಮ ಅಧಿಕಾರಿಯ ದುರ್ಬಳಕೆ, ಅಧಿಕಾರದ ದುರ್ಬಳಕೆ ಆಗಿಲ್ಲ ಅಂತ ಹೇಳ್ತಿದ್ದೀರಾ. ಮತ್ತೆ ಯಾಕೆ ಸರ್ ನಿಮ್ಮ ಮುಂದೆನೆ ಅವತ್ತು ಜಗಳ ಮಾಡಿದ್ರೆ? ಐ ಹ್ಯಾವ್ ದಟ್ ವಿಡಿಯೋ. ನಿಮ್ಮ ಚೇಂಬರ್ ಅಲ್ಲಿ ಬಂದು ಇದು ನನ್ನ ಆಫೀಸು, ಇದು ನನ್ನ ಚೇಂಬರು, ನಾನಿಲ್ಲಿ 25 ವರ್ಷ ಇದ್ದೀನಿ, ನಾನು ಯಾಕೆ ಇದು ಮಾಡ್ತೀನಿ ಅಂತ ನೀವು ಆನ್ಸರ್ ಕೊಡದೆ ಹೊರಗೆ ಹೋಗಿರುವಂತದ್ದು ಯಾಕೆ? ಅಸಹಾಯಕತೆ ಆಗಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಿದ್ದೀರಾ. ಅದು ಪ್ಯಾರಾವೇಜ್ ರಿಪ್ಲೈ ಕೊಟ್ಟಿದ್ದೀನಿ, ನಾನು ಸ್ವಯಂ ಮಾಡಿ ಬಂದಿದ್ದೀನಿ, ಹಿಯರಿಂಗ್ ಆಗಿದೆ, ಬರುತ್ತೆ, ಫೈನಲ್ ಮಾಡು. ಜಂಟಿ ನಿರ್ದೇಶಕರೇ ಈ ರೀತಿ ಅಸಹಾಯಕತೆ ವ್ಯಕ್ತಪಡಿಸಿದ್ರೆ ನೊಂದವರಿಗೆ ನ್ಯಾಯ ಸಿಗೋದು ಹೇಗೆ? ಇವರ ಈ ಅಸಹಾಯಕತೆಗೆ ಕಾರಣ ಏನು? ಈ ಭ್ರಷ್ಟಾಚಾರದಲ್ಲಿ ಇವರಿಗೂ ಪಾಲು ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ KH ಮುನಿಯಪ್ಪ ಅವರೇ ಚಿತ್ರದುರ್ಗದಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಜನಸಾಮಾನ್ಯರಿಗೆ ಅನ್ಯಾಯ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋದು ವಿಜಯ ಟೈಮ್ಸ್ನ ಆಗ್ರಹ. ಕುಮಾರ್ ಶ್ರೀಕಾಂತ್ ಹಾಗೂ ವೀರಾಸ್ವಾಮಿ, ವಿಜಯ ಟೈಮ್ಸ್, ಬೆಂಗಳೂರು.